ಎಸ್ ಗೈಸ್, ಎಲ್ಲರಿಗೂ ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಉಜ್ವಲ ಮೋಹನ್ ಗೌಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಸ್ ಗೈಸ್, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತೇನಪ್ಪ ವಿಶೇಷ ಅಂದರೆ, ಇವತ್ತು ನಮ್ಮ ಊರಲ್ಲಿ ಆ್ಯಂಡ್ ನಮ್ಮ ಮನೆಯಲ್ಲಿ ಮುನೇಶ್ವರ ಸ್ವಾಮಿ ಪೂಜೆ ಮಾಡ್ತಾಯಿದ್ದೀವಿ ಗೈಸ್. ಆ್ಯಂಡ್ ಈ ವ್ಲಾಗ್ ಮುನೇಶ್ವರ ಸ್ವಾಮಿ ಪೂಜೆದಾಗಿರುತ್ತೆ. ಆ್ಯಂಡ್ ಈ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ಗೈಸ್. ನಮ್ಮ ಕಡೆ ಈ ಹಬ್ಬ ಮಾಡ್ತೀವಿ, ನಿಮ್ಮ ಕಡೆ ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಎಸ್ ಗೈಸ್, ನೋಡಿ ಗೈಸ್, ಪೂಜೆ ಎಲ್ಲ ಆಗಿದೆ. 4 ದೀಪ ಮಾಡಿದ್ದೀವಿ ಗೈಸ್. 2 ದೊಡ್ಡ ದೀಪ ಬಂದು ಮುನೇಶ್ವರ ಸ್ವಾಮಿಗೆ, ಆ್ಯಂಡ್ ಇನ್ನೆರಡು ದೀಪ ಬಂದು ಮನೆ ದೇವ್ರಿಗೆ ಮಾಡೋಂಥದ್ದು ಗೈಸ್. ಆ್ಯಂಡ್ ನಮ್ಮದು ಎಲ್ಲರದು ಪೂಜೆ ಮುಗ್ದಿದೆ ಗೈಸ್. ಎಲ್ಲ ಪೂಜೆ ಮುಗಿಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ಇನ್ನೂ ನಮ್ಮಮ್ಮ ಪೂಜೆ ಮಾಡಿಲ್ಲ, ಈಗ ಮಾಡ್ತಿದ್ದಾರೆ ನೋಡಿ ಗೈಸ್. ಎಲ್ಲರದ್ದು ಪೂಜೆ ಆಯಿತು. ಇವಾಗ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಈಗ ದೇವಸ್ಥಾನ ಹತ್ರ ಹೋಗಬೇಕು ಗೈಸ್. ದೇವರ ಸಾಮಾನು ಮತ್ತು ದೀಪ ಕೋಳಿನ ತೊಗೊಂಡು ದೇವಸ್ಥಾನ ಹತ್ರಗೆ ಹೋಗಬೇಕು ಗೈಸ್. ಹೋಗೋಕ್ಕೂ ಮುಂಚೆ ನಮ್ಮ ಹಸ್ಬೆಂಡ್ ಯಾವ ಥರ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ, ವೆಯ್ಟ್ ಗೈಸ್. ಎಸ್ ನೋಡಿ ಗೈಸ್, ನಾವು ಈ ಥರ ರೆಡಿ ಆಗಿದ್ದೀವಿ. ಇಬ್ಬರು ಟ್ವಿನ್ನಿಂಗ್ ಸೇಮ್ ಹಾಕ್ಕೊಂಡಿದ್ದೀವಿ ಗೈಸ್. ಮೆರೂನ್ ಈ ಥರ ರೆಡಿ ಆಗಿದ್ದೀವಿ ಗೈಸ್. ಎಸ್, ಬನ್ನಿ ಗೈಸ್, ಈಗ ದೀಪ ತೊಗೊಂಡು ದೇವಸ್ಥಾನ ಹತ್ರ ಹೋಗೋದು ಗೈಸ್. ಅದು ತುಂಬ ಗಾಳಿ ಇತ್ತಾ, ಹೊರಗಡೆ ಬರೋಷ್ಟರಲ್ಲಿ ಆರೇ ಹೋಯ್ತು ಗೈಸ್. ಅದಕ್ಕೆ ಮತ್ತೆ ಒಳಗಡೆ ಹೋಗಿ ಇವಾಗ ದೀಪನ ಹಚ್ಕೊತಾ ಇದ್ದೀವಿ ಗೈಸ್. ಬಟ್ ಅದು ದೇವಸ್ಥಾನ ಹತ್ರ ಹೋಗೋ ತನಕ ಇರಲ್ಲ, ತುಂಬ ಗಾಳಿ ಇದೆ. ಎಲ್ಲಿ ತನಕ ಇದ್ದರೆ ಅಲ್ಲಿ ತನಕ ಓಕೆ, ಮತ್ತು ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಹಚ್ಕೊಳ್ಳೋಂಥದ್ದು ಗೈಸ್. ಎಸ್ ಗೈಸ್, ಈಗ ಹೊರಡ್ತಾ ಇದ್ದೀವಿ. ನಾನು ದೀಪನ ಎತ್ಕೊಂಡಿದ್ದೀನಿ ಗೈಸ್, ಆ್ಯಂಡ್ ಅವರು ಕೋಳಿನ ಎತ್ಕೊಂಡಿದ್ದಾರೆ, ಆ್ಯಂಡ್ ನಮ್ಮಮ್ಮ ಪೂಜೆ ಸಾಮಾನು ತೊಗೊಂಡಿದ್ದಾರೆ ಗೈಸ್. ನೋಡಿ ಗೈಸ್, ಮನೆ ಹತ್ರ ದೀಪ ಹಚ್ಕೊಂಡು ಬಂದರೆ ಇಲ್ಲಿ ಬರೋಷ್ಟರಲ್ಲಿ ಆರೋಗಿದೆ. ಆ್ಯಂಡ್ ಗೈಸ್, ಈ ಹಬ್ಬ ಬಂದು ಮುನೇಶ್ವರ ಸ್ವಾಮಿ ಹಬ್ಬ, ಅವರ ಮುನಿದೇವರ ಹಬ್ಬ. ನಮ್ಮ ಆಡು ಭಾಷೆಯಲ್ಲಿ ಮುಂದ್ಯಾವರ ಅಂತಾರೆ ಗೈಸ್. ಅದು ಮುನೇಶ್ವರ ಸ್ವಾಮಿ ಮುನಿದೇವರ ಪೂಜೆ ಅಂತ ಅಂದು ಮುನಿದೇವರ ಅಂತ ಅಂದು ಈಗ ಅದು ಮುಂದ್ಯಾವರ ಆಗಿದೆ ಗೈಸ್. ನಮ್ಮ ಕಡೆ ಎಲ್ಲನೂ ಮುಂದ್ಯಾವರ ಅಂತಲೇ ಹೇಳ್ತಾರೆ ಗೈಸ್. ಎಸ್ ಗೈಸ್, ದೇವಸ್ಥಾನ ಹತ್ರಗೆ ಬಂದಿದ್ದೀವಿ ಗೈಸ್. ದೇವಸ್ಥಾನ ಹತ್ರಕ್ಕೆ ಬಂದಮೇಲೆ ಅದು 3 ಪ್ರದಕ್ಷಿಣೆ ಹಾಕಬೇಕು ಗೈಸ್. ಪೂಜೆಗೂ ಮುಂಚೆ ಪ್ರದಕ್ಷಿಣೆ ಹಾಕಿ ಮತ್ತೆ ದೇವಸ್ಥಾನದ ಒಳಗಡೆ ಹೋಗುವಂಥದ್ದು ಗೈಸ್. ಈಗ ಎಲ್ಲರೂ ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ ನೋಡಿ ಗೈಸ್. ನೋಡಿ, ಅಲ್ಲಿ ಕುರಿ ರೆಡಿ ಇದೆ ಬಲಿಗೆ. ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ ಗೈಸ್. ಆ್ಯಂಡ್ ನಮ್ಮವ್ರಿಗೆ ವಿಡಿಯೋ ಮಾಡೋದಕ್ಕೆ ಕೊಟ್ಟಿದ್ದೆ ಗೈಸ್. ಅವರು ತುಂಬ ಶೈ ಫೀಲ್ ಮಾಡ್ತಿದ್ರಲ್ಲಿ, ತುಂಬ ಜನ ಇದ್ರಲ್ಲ. ಅದು ಯೂಟ್ಯೂಬರ್ ಅಂತ ಅಂದಮೇಲೆ ಎಲ್ಲ ವಿಡಿಯೋ ಮಾಡಲೇಬೇಕಲ್ವಾ, ಏನು ಪರವಾಗಿಲ್ಲ ಮಾಡು ಅಂತ ಹೇಳ್ತಾಯಿದ್ದೀನಿ ಗೈಸ್. ಎಸ್ ಗೈಸ್, ಈಗ ಪ್ರದಕ್ಷಿಣೆ ಮುಗೀತು ಗೈಸ್. ದೇವಸ್ಥಾನದೊಳಗಡೆ ಹೋಗಬೇಕು. ಬನ್ನಿ ಗೈಸ್, ದೇವಸ್ಥಾನದೊಳಗಡೆ ಹೋಗೋಣ. ನೋಡಿ, ಎಲ್ಲರೂ ಆಚೆಗಡೆ ಕೋಳಿ ಕುರಿನ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಅಂದರೆ ಪೂಜೆ ಆಗೋ ತನಕನೂ ಬಲಿ ಕೊಡೋದಿಲ್ವಲ್ಲ ಗೈಸ್, ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ನೋಡಿ ಗೈಸ್, ದೀಪ ಆರೇ ಹೋಗಿದೆ ಅಲ್ಲಿಂದ ಗೈಸ್. ಈಗ ಒಳಗಡೆ ಹೋಗ್ತಿದ್ದೀವಿ ಬನ್ನಿ. ಆ್ಯಂಡ್ ಇನ್ನೊಂದು ಏನು ವಿಶೇಷ ಅಂದರೆ, ನಾವು ಹೊಸದಾಗಿ ಮದುವೆ ಆದಾಗ ಮನೆ ತುಂಬಿಸ್ಕೊಳ್ಳೋಕೆ ಮುಂಚೆ ಊರ ದೇವ್ರಿಗೆ ಪೂಜೆ ಮಾಡಬೇಕಲ್ವ ಗೈಸ್. ಆವಾಗ ನಾವು ಇದೇ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದು ಗೈಸ್. ಎಸ್ ನೋಡಿ ಗೈಸ್, ದೇವರು ಮುನೇಶ್ವರ ಸ್ವಾಮಿ ದೇವರು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಗೈಸ್, ಎಲ್ಲರೂ ಮನೆಯಿಂದ ದೀಪನ ಮಾಡಿಕೊಂಡು ತೊಗೊಂಬಂದಿದ್ದಾರೆ ಗೈಸ್. ಆ್ಯಂಡ್ ಫ್ಲವರ್ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಗೈಸ್. ವೆಯ್ಟ್ ಗೈಸ್, ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಮಾಡಿಸಿದ್ರು ಗೈಸ್. ಡೆಕೋರೇಷನ್ ಫುಲ್ ಕಲರ್ಫುಲ್ ಆಗಿದೆ ನೋಡಿ ಗೈಸ್. ಕಲರ್ ಹೂವು ಹಾಕಿ ಕಲರ್ಫುಲ್ ಮಾಡಿದರು ಗೈಸ್. ಆ್ಯಂಡ್ ಈಗ ನಮ್ಮಮ್ಮ ಪೂಜೆ ಸಾಮಾನು ಕೊಡೋದಕ್ಕೆ ಹೋಗ್ತಿದ್ದಾರೆ ಗೈಸ್. ಆ್ಯಂಡ್ ಯಾವ ಥರ ಬೆಳಗೋದು ಅಂತ ತೋರಿಸ್ತೀನಿ ರೀ ಗೈಸ್. ನೋಡಿ ಗೈಸ್, ಈಗ ನಾನು ಬೆಳಗ್ತಾ ಇದ್ದೇನೆ.
ಎಸ್ ಗೈಸ್, ನೋಡಿ ಗೈಸ್. ಎಸ್ ಗೈಸ್, ಇಲ್ಲಿ ದೇವ್ರಿಗೆ ಬೆಳಗಿದ್ದಾದಮೇಲೆ ಅಲ್ಲಿ ಪಕ್ಕದಲ್ಲಿ ವಿಗ್ರಹ ಇದೆ ಗೈಸ್. ಅಲ್ಲಿ ಹೋಗಿ ಬೆಳಗಬೇಕು ಗೈಸ್. ಅಲ್ಲಿ ಪೂಜೆ ಮಾಡಿ ಬೆಳಗೋದು. ಅಲ್ಲಿ ತುಂಬ ಜನ ಇದ್ದಾರೆ ಅಂತ ವೆಯ್ಟ್ ಮಾಡಿದೆ. ಎಲ್ಲರೂ ಹೋದ್ಮೇಲೆ ಈಗ ಪೂಜೆ ಮಾಡಿ ಬೆಳಗ್ತಾ ಇದ್ದೀನಿ ಗೈಸ್. ಎಲ್ಲ ಬೆಳಗಿದ್ದಾದಮೇಲೆ ದೇವಸ್ಥಾನದ ಹಿಂದೆ ಅಲ್ಲಿ ನೋಡಿ ಕಲ್ಲುಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಅದು ದೀಪ ಇಟ್ಟಿರ್ತೀವಲ್ಲ, ಹೂವು ಕಡ್ಡಿ ಅದನ್ನೆಲ್ಲನೂ ಇಲ್ಲಿಟ್ಟು ಇಲ್ಲಿ ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಳ್ಳೋವಂಥದ್ದು ಗೈಸ್. ಆ್ಯಂಡ್ ಪೂಜೆ ಎಲ್ಲ ಮುಗೀತು ಗೈಸ್. ಆ್ಯಂಡ್ ಹೊರಗಡೆ ಕೋಳಿ ಕಟ್ ಮಾಡೋದಕ್ಕೆ ಎಲ್ಲರೂ ಕೋಳಿನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಗೈಸ್. ಇದು ಆ ತಾತ ಕಟ್ ಮಾಡೋದು ಗೈಸ್. ಅದಕ್ಕೆ ಆ ತಾತನ ಕರೀತಾ ಇದ್ದಾರೆ, ಕಟ್ ಮಾಡಿ ಬನ್ನಿ ಅಂತ. ನೋಡಿ ಗೈಸ್, ಬಂದರು. ಈ ತಾತನೇ ಕಟ್ ಮಾಡೋದು. ಕಟ್ ಮಾಡಿ ನೋಡಿ ಆ ಥರ ಇಳೆ ತೆಗೆದು ಕೋಳಿನ ಕಟ್ ಮಾಡಿ ಆ ಕತ್ತಿರುತ್ತಲ್ವ, ಆ ಕತ್ತನ್ನ ಅಲ್ಲಿ ದೇವ್ರ ಹತ್ರ ಇಡುವಂಥದ್ದು ಗೈಸ್. ನೋಡಿ ಆ ಕಡೆ ಕುರಿನ ಕಟ್ ಮಾಡಿ ಇಟ್ಟಿದ್ದಾರೆ. ನೋಡಿ ಆ ತಾತ ಕಟ್ ಮಾಡ್ತಿದ್ದಾರೆ. ನೋಡಿ ಹಂಗೆ ಕಟ್ ಮಾಡಿ ಅಲ್ಲಿ ದೇವ್ರ ಹತ್ರ ಕತ್ತನ್ನ ಇಡುವಂಥದ್ದು ಗೈಸ್. ನಮ್ಮದು ನಾಟಿ ಕೋಳಿ ತಂದಿದ್ರು ಗೈಸ್. ನಮ್ಮ ಮನೇಲಿ ನಾಟಿ ಕೋಳಿನ ಕಟ್ ಮಾಡಿದ್ದು. ಈಗ ನೋಡಿ ಅಲ್ಲಿ ನಮ್ಮಪ್ಪ ಕೋಳಿನ ಇಟ್ಕೊಂಡಿದ್ದಾರೆ. ನಮ್ದು ಇವಾಗ ಕಟ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ನನಗೆ ನಾಟಿ ಕೋಳಿ ಅಷ್ಟೊಂದು ಇಷ್ಟ ಆಗಲ್ಲ ಗೈಸ್. ಬಟ್ ಎಲ್ಲರಿಗೂ ನಾಟಿ ಕೋಳಿ ಸಾಂಬಾರು ತಿನ್ನಬೇಕು ಅಂತ ಇಷ್ಟ ಆಗುತ್ತೆ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಗೈಸ್. ನಾವು ಈ ಕಡೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ನಮ್ಮವರು ಪ್ರಸಾದ ತೊಗೊಂಡು ಬಂದು ತಿನ್ನಿಸ್ತಾ ಇದ್ದಾರೆ ಗೈಸ್. ಎಲ್ಲರೂ ಪೂಜೆ ಮುಗೀತು. ಈಗ ಮನೆಗೆ ಹೋಗೋದು ಗೈಸ್. ನೋಡಿ ಇಲ್ಲಿ ತಾತ ಕೂತಿದ್ದಾರಲ್ಲ, ಇವರೇ ಈ ದೇವಸ್ಥಾನನ ಕಟ್ಸಿರೋದು. ಆ್ಯಂಡ್ ಅವ್ರ ಮನೆಯಿಂದನೇ ಪ್ರಸಾದ ಕೂಡ ಮಾಡ್ಕೊಂಬಂದಿದ್ದು ಗೈಸ್. ಇವಾಗ ನಮ್ಮಮ್ಮ ಹೋಗ್ತಿದ್ದಾರೆ ಪ್ರಸಾದ ಹಾಕ್ಸ್ಕೊಳ್ಳೋದಕ್ಕೆ. ಫೈನಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ಗೈಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಪಯಣ ಗೈಸ್. ಮನೆ ಕಡೆ ಹೋಗ್ತಿದ್ದೀವಿ ಗೈಸ್. ಆ್ಯಂಡ್ ಊಟ ಎಲ್ಲ ಮುಗೀತು ಗೈಸ್. ಸಾಂಬಾರಂತೂ ಸಖತ್ತಾಗಿತ್ತು. ನಾನು ಪೀಸ್ ಏನು ತಿಂದಿಲ್ಲ, ಬಟ್ ತಿಳಿ ಸಾಂಬಾರು ತಿಂದೆ. ನಮ್ಮವ್ರು ಊಟ ಎಲ್ಲ ಮುಗಿಸಿ ಸೌತೆಕಾಯಿ ತಿಂತ ಕೂತಿದ್ರು. ಅದಕ್ಕೆ ಹೋಗಿ ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಬೆಳಗ್ಗೆಯಿಂದ ಫೋನ್ ಯೂಸ್ ಮಾಡ್ತಿಲ್ಲ, ಅದಕ್ಕೆ ಫೋನ್ ಯೂಸ್ ಮಾಡ್ತಾ ಕೂತಿದ್ದೀನಿ ಅಂತ ಹೇಳ್ತಿದ್ದಾರೆ. ಎಸ್ ಗೈಸ್, ನಮ್ಮ ದೊಡ್ಡತ್ತೆ ಅವ್ರ ಮನೆ ಹತ್ರಗೆ ಹೋಗ್ತಾಯಿದ್ದೀವಿ. ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದಾರಂತೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ ಗೈಸ್. ಅವ್ರ ಮನೆ ಹತ್ರಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಎಸ್ ಗೈಸ್, ಅಲ್ಲಿಗೆ ಹೋಗಿದ ತಕ್ಷಣ ಆ ಗಿಡದಲ್ಲಿ ಹೂವು ಕಾಣಿಸ್ತು. ಅದು ತುಂಬ ಚೆನ್ನಾಗಿದೆ ಗೈಸ್. ಅದಕ್ಕೆ ನಮ್ಮವರು ಇದ್ಕೊಂಡು ಪ್ರಪೋಸ್ ಮಾಡ್ತಿದ್ದಾರೆ ಗೈಸ್. ಐ ಲವ್ ಯು ಚಿನ್ನ ಅಂತ ಹೇಳ್ತಿದ್ದಾರೆ ಗೈಸ್. ನೋಡ್ತಾ ಇರ್ಬೋದು ಗೈಸ್, ಕಲರ್ಫುಲ್ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್. ಆ್ಯಂಡ್ ಹಂಗೆ ಅಲ್ಲಿ ಪೈಪಲ್ಲಿ ನೀರು ಬರ್ತಿತ್ತು. ಅದಕ್ಕೆ ನಮ್ಮವರು ಕಾರ್ನ ವಾಶ್ ಮಾಡ್ತಿದ್ದಾರೆ ಗೈಸ್. ಹಂಗೆ ಕಾರ್ ವಾಶ್ ಮಾಡ್ತಿರ್ಬೇಕಾದ್ರೆ ನಮ್ಮವರು ಫ್ರೆಂಡ್ಸು ಎಲ್ಲ ಹಂಗೆ ದೇವಸ್ಥಾನಕ್ಕೆ ಹೋಗ್ತಿದ್ರು. ಹಂಗೆ ಬಂದು ಮಾತಾಡಿಸ್ತಾ ಇದ್ದಾರೆ ಗೈಸ್. ಅವ್ರನ್ನ ತೋರಿಸ್ತೀನಿ, ವೇಟ್ ನೋಡಿ ಗೈಸ್. ಇವರು ಮಿಥುನ್ ಅಣ್ಣ ಅಂತ ಗೈಸ್. ಅಂದರೆ ಅವ್ರ ಕಝಿನ್, ನಮ್ಮ ಕಝಿನ್ ಆಗ್ತಾರೆ, ಅವ್ರ ಬ್ರದರ್ ಆಗ್ತಾರೆ. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರಲ್ಲ ಗೈಸ್, ಅದೇ ದೇವಸ್ಥಾನ. ಸೊ ಅವರು ದೇವಸ್ಥಾನಕ್ಕಂತ ಹೋಗ್ತಿದ್ರು. ಇಲ್ಲಿ ಕಾರ್ ವಾಶ್ ಮಾಡ್ತಿರೋದನ್ನು ನೋಡಿ ಮಾತಾಡಿಸ್ತಾ ಇದ್ದಾರೆ ಗೈಸ್. ಆ್ಯಂಡ್ ಫೈನಲಿ ಕಾರ್ ವಾಶ್ ಮಾಡಿದ್ದು ಮುಗೀತು ಗೈಸ್. ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕಸಿನ್ಸ್ ಎಲ್ಲ ಸೇರಿ ತೋಟದ ಹತ್ರಕ್ಕೆ ಹೋಗ್ತೀವಿ. ನೋಡಿ ಗೈಸ್, ಇದು ಮಲ್ಬರಿ ಪ್ಲ್ಯಾಂಟ್, ಮಲ್ಬರಿ ಫ್ರೂಟ್ ನೋಡಿ ಗೈಸ್. ಬೆರಿ ನೋಡಿ. ಮುಂಚೆ ಎಲ್ಲ ಚಿಕ್ಕವ್ರು ಇರಬೇಕಾದ್ರೆ ತುಂಬ ತಿಂತಿದ್ವಿ, ಇವಾಗ ಸಿಗಲ್ಲ ಗೈಸ್. ಆ್ಯಂಡ್ ಹಂಗೆ ತೋಟದ ಹತ್ರ ಒಂದು ರೌಂಡ್ ಎಲ್ಲರೂ ವಾಕಿಂಗ್ ಹೋಗಿ ಇವಾಗ ನಮ್ಮ ಅಣ್ಣ ಎಳ್ನೀರು ಕಿತ್ಕೊಡ್ತಿದ್ದಾರೆ ಗೈಸ್. ಅದು ಎಳ್ನೀರು ತುಂಬಾ ಚಿಕ್ಕದಿತ್ತು ಗೈಸ್. ತೋರಿಸ್ತೀನಿ ಎಷ್ಟು ಚಿಕ್ಕದಿತ್ತು ಅಂತ. ಇಷ್ಟೇ ನೋಡಿ ಗೈಸ್, ಇಷ್ಟು ಚಿಕ್ಕದಿತ್ತು. ಬಟ್ ನೀರು ಮಾತ್ರ ತುಂಬಾ ಸ್ವೀಟಾಗಿತ್ತು, ತುಂಬಾ ಸ್ವೀಟಾಗಿತ್ತು ಗೈಸ್. ಈಗ ನಾನು ಕೂಡ ಕುಡಿತಾ ಇದ್ದೀನಿ. ಬಿಸಿಲಿತ್ತಲ್ವಾ, ಬಿಸಿಲಲ್ಲಿ ಎಳ್ನೀರು ಕುಡಿಯೋಕ್ಕೆ ಒಂಥರ ಚೆನ್ನಾಗಿತ್ತು ಗೈಸ್. ಕೂಲ್, ತಂಪು. ಆ್ಯಂಡ್ ಎಲ್ಲರೂ ಒಂದು ಎಳ್ನೀರು ಕುಡ್ಕೊಂಡು ಈಗ ಮನೆ ಕಡೆ ಪಯಣ ಗೈಸ್. ಮನೆ ಕಡೆ ಹೋಗ್ತಿದ್ದೀವಿ.
ಎಸ್ ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದ್ದಲ್ಲ ಅದೇ ನಮ್ಮ ದೊಡ್ಡತ್ತವ್ರ ಮನೆ. ಆ್ಯಂಡ್ ಇದೇ ಗೈಸ್ ಟೆಂಪಲ್. ಎಲ್ಲರೂ ತೋಟದ ಹತ್ರದಿಂದ ಮನೆ ಹತ್ರ ಹೋಗ್ತಿದ್ವಿ ಗೈಸ್. ತುಂಬಾ ಬಿಸಿಲು. ಆ್ಯಂಡ್ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲ ಮುಗಿಸೋಷ್ಟರಲ್ಲಿ ನೈಟ್ ಆಗೇ ಹೋಯ್ತು ಗೈಸ್. ಹಂಗೆ ನಮ್ಮ ಅಣ್ಣಂದು ಬುಲೆಟ್ ಹಾಕ್ಕೊಂಡು ಒಂದು ರೌಂಡು ಗೇಟ್ ಹತ್ರ ತನಕ ಹೋಗ್ಬಿಟ್ಟು ಬಂದ್ವಿ ಗೈಸ್. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ನಿಮ್ಮ ಕಡೆ ಈ ಹಬ್ಬ ಮಾಡ್ತೀರಾ ಇಲ್ಲ ಅಂತ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕನೂ ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.